ಬಿಗ್ ಬಾಸ್ ಮನೇಲಿ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಯಾರಾದ್ರೂ ಫ್ಯಾಮಿಲಿಯಿಂದ ಒಬ್ರು ಅಥವಾ ಯಾವ್ದಾದ್ರು ಒಂದು ಮಗುನ ಬರ್ತಾ ಇತ್ತು ಒಳಗಡೆ. ಆದ್ರೆ ಈ ಸಾರಿಯ ಬಿಗ್ ಬಾಸ್ ಅಲ್ಲಿ ಸಂಗೀತ ಅವರ ಇಡೀ ಫ್ಯಾಮಿಲಿ ಅಂದ್ರೆ ಅವರ ತಂದೆ, ತಾಯಿ, ಅಣ್ಣ ಮತ್ತೆ ಅತ್ತಿಗೆನೂ ಸಹ ಬಂದಿದ್ದಾರೆ. ಅಂಡ್ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಸಂಗೀತ ಅವ್ರು ಜಾಸ್ತಿ ನೆನೆಸ್ಕೊಳ್ತಾ ಇದ್ದಿದ್ದು ಅವರ ಅತ್ತಿಗೆ ಸುಚಿ ಅವರನ್ನ. ಸೊ ಇದಕ್ಕೆ ಜನ ಏನ್ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ. ಅಂದ್ರೆ ಅವರ ಕಮೆಂಟ್ಸ್ಗಳೇನಿಲ್ಲ ಇದೆ ಅಂತ. ಫಸ್ಟ್ ಕಮೆಂಟ್: ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು, ಇದು ತಪ್ಪು ಅಲ್ವಾ? ಒಬ್ರಿಗೆ ಬೆಣ್ಣೆ ಒಬ್ರಿಗೆ ಸುಣ್ಣ, ಯಾಕೆ ಬೇರೆಯವ್ರಿಗೆ ಫ್ಯಾಮಿಲಿ ಇಲ್ವಾ? ಅವ್ರಿಗೇನು ಆಸೆಗಳೇ ಇಲ್ವಾ? ಯಾಕೆ ಈ ತರ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿ ಸಾತಿಯ ಬಿಗ್ ಬಾಸ್ ಅಲ್ಲಿ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಒಂದು ಅವರ ಹೆಂಡತಿ ಬಂದ್ರೆ ಒಂದು ಮಗುನ ಅಥವಾ ಅವ್ರ ಮಕ್ಕಳು ಯಾರಾದ್ರೂ ಇದ್ರೆ ಅವ್ರನ್ನು ಕಳಿಸ್ತಾ ಇದ್ರು, ಇಲ್ಲ ತಂದೆ ಅಥವಾ ಅವರ ಅಕ್ಕ, ತಂಗಿ, ಅಣ್ಣ, ತಮ್ಮ ಈ ರೀತಿ ಬರ್ತಾ ಇದ್ರು. ಬಟ್ ಈ ಸಾರಿ ಎಷ್ಟೊಂದು ಜನ ಫ್ಯಾಮಿಲಿಯವರು ಇದ್ದಾರೆ, ಆದ್ರೆ ಸಂಗೀತ ಅವರ ಇಡೀ ಫ್ಯಾಮಿಲಿ ಮಾತ್ರ ಕರ್ಸಿದಿರಲ್ವಾ, ಒಂದು ಕಣ್ಣಿಗೆ ಒಂದು ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆಗಿರೋ ತರ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಅಂಡ್ ಸಿಂಹ ಒಬ್ನೇ ಬರಲ್ಲ, ತನ್ನ ಇಡೀ ಕುಟುಂಬದೊಂದಿಗೆ ಬರುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ನೆಕ್ಸ್ಟ್ ಕಮೆಂಟ್ ಏನಪ್ಪಾ ಅಂದ್ರೆ, ಇದು ತಪ್ಪು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಮಾಡಬಾರ್ದು. ಈ ಸಲದ ಬಿಗ್ ಬಾಸ್ ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ, ಇದೇನು ಹೊಸದಲ್ಲ ಬಿಡಿ, ಫೇಕ್ ಬಿಗ್ ಬಾಸ್ ಶೋ ಅಂತ ಹಾಕಿದ್ದಾರೆ. ನಾನು ಆಗ್ಲೇ ಹೇಳಿದೆ ಫಸ್ಟ್ ಕಮೆಂಟ್, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ತಾ ಇದ್ದಾರೆ ಅಂತ. ಅದಲ್ದೇನೆ ಇದು ಮೋಸ ಆಗ್ತಿದೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಫೇಕ್ ಬಿಗ್ ಬಾಸ್ ಶೋ ಅಂತಾನು ಹೇಳ್ತಾ ಇದ್ದಾರೆ. ಯಾರೇ ಜನರ ಕಣ್ಣಿಗೆ ಮಣ್ಣು ಎರ್ಚಿರ್ತೀರಾ, ಹೆಂಗೋ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ, ಬಿಗ್ ಬಾಸ್ ಕಪ್ ಕೊಟ್ಟು ಕಳಿಸಿ ಅಂತಾನು ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಒಂದು ನೆಕ್ಸ್ಟ್ ಕಮೆಂಟ್ ಹೇಳಿದ್ರೆ ನಿಮಗೆ ಕ್ಲಾರಿಫೈ ಸಿಗ್ಬೋದು ಅನ್ಸುತ್ತೆ. ಸಂಗೀತಗೆ ಕಣ್ಣು ಪ್ರಾಬ್ಲಮ್ ಆಗಿತ್ತಲ್ಲ, ಸೊ ಎಲ್ಲರೂ ಡೈರೆಕ್ಟ್ ಆಗಿ ನೋಡಕ್ ಬಂದಿದ್ದಾರೆ. ಅಂದ್ರೆ ಒಂದು ಸಂಗೀತವ್ರಿಗೆ ಕಣ್ಣು ಪ್ರಾಬ್ಲಮ್ ಏನಾಗಿತ್ತು ಅದಾಗಿಂದ ಅವರ ಫ್ಯಾಮಿಲಿಗೆ ಒಂದು ಸಂಗೀತವ್ರಿಗೆ ಟಚ್ ಇರಲಿಲ್ಲ, ಆಯ್ತಾ. ಸೊ ಚೆನ್ನಾಗಿದ್ದಾರೆ ಅಥವಾ ಒಳಗಡೆ ನೋವಾಗ್ತಿದ್ಯಾ, ಆಮೇಲೆ ಅದಲ್ಲೇ ತುಂಬಾ ಸಾರಿ ಅವರು ಒಬ್ಬರೇ ಇದ್ದು ಆಟ ಆಡ್ತಿದ್ರಲ್ವಾ, ಆ ಒಂದು ಕಾರಣಗಳಿಂದ ಇಡೀ ಫ್ಯಾಮಿಲಿ ಅವರು ಬಂದಿದ್ದಾರೆ ಅಂತಾನು ಹೇಳ್ತಾ ಇದ್ದಾರೆ. ಎಲ್ರಿಗೂ ಒಂದೇ ನ್ಯಾಯ ಇರಬೇಕು ಇಲ್ವಾ, ಹೆಣ್ಣು ದೊಡ್ಡ ಇದೆ ಎಲ್ಲರೂ ಕರೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಒಂದೇ ನ್ಯಾಯ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಒಂದ್ ರೀತಿ ನೋಡೋಕ್ಕಾದ್ರೆ ತುಂಬಾ ನಿಜ ಅನ್ಸುತ್ತೆ. ನಮ್ಗೆ ತುಂಬಾ ಖುಷಿ ಆಯ್ತು, ಸಂಗೀತಗೆ ಎಷ್ಟೊಂದು ಖುಷಿ ಆಗಿರಬಹುದು ಅಂತಾನು ಕೇಳ್ತಾ ಇದ್ದಾರೆ. ಎಲ್ರಿಗೂ ಫ್ಯಾಮಿಲಿಯಲ್ಲಿ ಒಬ್ರನ್ನ ಮಾತ್ರ ಕಳಿಸಿ, ಇವಳಿಗೆ ಮಾತ್ರ ಯಾಕೆ ಇಡೀ ಫ್ಯಾಮಿಲಿ ಕರ್ಸಿದ್ದೀರಾ? ಬೇರೆಯವ್ರಿಗೆ ಏನು ಸಿಂಗಲ್ ಪರ್ಸನ್ ಅಷ್ಟೇ ಇದ್ದಾರಾ? ಎಲ್ಲದರಲ್ಲೂ ತಪ್ಪು ಹುಡುಕ್ತಾನೆ ಇದ್ರೆ ಒಳ್ಳೇದಂತ ಯಾವುದು ಅಲ್ವಾ? ತುಂಬಾ ಕಮೆಂಟ್ಸ್ಗಳು ಅದೇ ಬರ್ತಾ ಇರೋಂಥದ್ದು. ಅಂದ್ರೆ ಎಲ್ರಿಗೂ ಫ್ಯಾಮಿಲಿ ಇದೆ ಆಯ್ತಾ, ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಅಕ್ಕ, ತಂಗಿ, ಅಣ್ಣ, ತಮ್ಮ ಅಂತ. ಬಟ್ ಇಡೀ ಸಂಗೀತ ಅವ್ರ ಫ್ಯಾಮಿಲಿ ಮಾತ್ರ ಕರೆಸಿ ಎಲ್ರಿಗೂ ಒಬ್ರು ಅಥವಾ ಇಬ್ಬರನ್ನ ಕರೆಸ್ತಿರಲ್ವಾ ಅಂತ ಕೇಳ್ತಾ ಇದ್ದಾರೆ. ಬಟ್ ಆಕ್ಚುಲಿ ಸಿರಿ ಅವ್ರ ಅಕ್ಕ ಬಂದಿದ್ದಾರೆ ಅಂಡ್ ತನಿಷ್ ಅವ್ರ ಮನೆಯಿಂದನೂ ಸಹ ಇಬ್ರು ಬಂದಿರೋ ತರ ಕಾಣ್ತಾ ಇದೆ. ಬಟ್ ಗೊತ್ತಾದ್ರೆ ನೆಕ್ಸ್ಟ್ ಅಪ್ಡೇಟ್ ನಾನು ಮುಂದೆ ಮಾಡ್ತೀನಿ. ಇಷ್ಟು ದಿನ ಸಂಗೀತಗೆ ನೋವು ಕೊಟ್ಟಿದ್ದಕ್ಕೆ ಎಲ್ರಿಗೂ ಇವಾಗ ಉರಿಬೇಕು. ಸಂಗು ಮಸ್ಟ್ ವಿನ್, ಯಾರು ಏನೇ ಹೇಳಿ ಯು ಆರ್ ಬೆಸ್ಟ್, ಕೀಪ್ ರಾಕಿಂಗ್ ಮೈ ಗರ್ಲ್ ಅಂತ ಹಾಕಿದ್ದಾರೆ. ಅಂಡ್ ತನಿಷಾ ಫ್ಯಾಮಿಲಿಲೂ ಎಲ್ಲ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಅಪ್ಡೇಟ್ ಸಿಕ್ಕಿದ್ರೆ ನಾನು ನಿಮಗೆ ಮುಂಚೆ ತಿಳಿಸ್ತೀನಂತೆ. ಅಂಡ್ ಬಟ್ ಇವಾಗಂತೂ ಸಂಗೀತ ಇಡೀ ಫ್ಯಾಮಿಲಿ ಬಂದಿರೋದಕ್ಕೆ ಒಂದು ಜನಕ್ಕೆ ಖುಷಿ ಆದ್ರೆ ಇನ್ನೊಂದಿಷ್ಟು ಜನಕ್ಕೆ ಅದು ಅನಿಸ್ತಾ ಇದೆ. ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ. ಯಾಕಂದ್ರೆ ಸಂಗೀತ ಅವರು ಇಡೀ ಫ್ಯಾಮಿಲಿನ ಕರೆಸಿ ಬೇರೆಯವರಿಗೆಲ್ಲ ಒಬ್ಬರೊಬ್ಬರನ್ನೇ ಕರೆಸ್ತಾ ಇರೋದಕ್ಕೆ. Her family was really worried about her after that eye incident. That's the probably the reason why they let all of them visit her ಅಂತ. ಒಂದು ರೀತಿ ಅದು ಯೋಚನೆ ಮಾಡಿದ್ರೆ ಅದು ಸರಿ ಅನ್ಸುತ್ತೆ. ಬಿಕಾಸ್ ಯಾಕೆಂದ್ರೆ ನಾವು ಯಾವ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡ್ತೀವಿ ಅದು ನಮಗೆ ಬಿಟ್ಟಿರುತ್ತೆ. ಸಂಗೀತ ಅವ್ರ ಕಣ್ಣಿಗೆ ಏಟ್ ಆದ್ಮೇಲೆ ಕಾಂಟ್ಯಾಕ್ಟಲ್ಲಿ ಸಿಕ್ಕಿಲ್ಲದೆ ಇರೋ ಕಾರಣ ಹೇಗೆ ಆಡ್ತಾ ಇದ್ದಾರೆ ಏನು ಅಂತ, ಅಥವಾ ಅವ್ರು ಚೆನ್ನಾಗಿದ್ದಾರಾ ಅಂತ ಟಿವಿಲಿ ನೋಡಿದ್ರು ಸಹ ಆ ಒಂದು ಹೆತ್ತ ಕರಳಾಗಿರ್ಲಿ ಅಥವಾ ತಂದೆ ಆಗಿರ್ಲಿ, ಆ ಒಂದು ಸಂಬಂಧಗಳೇನಿರುತ್ತೆ ಅದ್ರ ಬಗ್ಗೆ ತುಂಬಾ ವರಿ ಮಾಡ್ತಾ ಇರ್ತಾರೆ. ಹಾಗೆ ಇಡೀ ಫ್ಯಾಮಿಲಿನ ಕಳಿಸಿರಬಹುದು ಅಂತಾನು ಹೇಳ್ತಾ ಇದ್ದಾರೆ. ಸೊ ಏನೇ ಆದ್ರೂ ನಿಮ್ಮ ಒಂದು ತರ್ಕಕ್ಕೆ ನಾನು ಬಿಡ್ತಾ ಇದ್ದೀನಿ. ಇದೆಲ್ಲ ಕಮೆಂಟ್ಸು ನಿಮ್ಮೆಲ್ಲರ ಕಮೆಂಟ್ಸ್ ಅಥವಾ ನಿಮ್ಮೆಲ್ಲ ಜನಗಳ ವೀಕ್ಷಕರ ಅಭಿಪ್ರಾಯ ಆಗಿತ್ತು. ಆ ಕಮೆಂಟ್ಸ್ಗೆ ಧ್ವನಿಯಾಗುವ ಜೊತೆ ನಾನು ಮಾಡಿದ್ದೆ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಅಂಡ್ ನಿಮ್ಮ ಅಭಿಪ್ರಾಯ ಏನು, ಸಂಗೀತ ಫ್ಯಾಮಿಲಿ ಬಂದಿರೋದ್ರ ಬಗ್ಗೆ ಅಂಡ್ ವೀಕ್ಷಕರು ಹೇಳ್ತಾರೋ ಒಂದು ಕಮೆಂಟ್ಸ್ಗಳ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿದೆನಾ ಮರಿಬೇಡಿ. ಮುಂದಿನ ವಿಡಿಯೋವರೆಗೂ ಕಾಯ್ತಾರೆ ಅಂತ ಹೇಳ್ತಾ ಸ್ಟೇ ಸೇಫ್ ಅಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.